ಅಷ್ಟೇ ಹೋತಾನೆ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಪರವಾನಗಿ ಭೂಮಾಪಕರ ಸಂಘಕ್ಕೆ ಜೈ ಪರವಾನಗಿ ಭೂಮಾಪಕರ ಸಂಘಕ್ಕೆ ಜೈ ಪರವಾನಗಿ ಭೂಮಾಪಕರ ಸಂಘಕ್ಕೆ ಜೈ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಜಿಲ್ಲಾ ಭೂಮಾಪಕರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಭೂ ದಾಖಲೆಗಳ ಉಪನಿರೀಕ್ಷಕರಿಗೆ ಮನವಿ ಪತ್ರ ನೀಡಲು ಬಂದಿದ್ದೀವಿ. ಯಾಕಂದ್ರೆ ಸುಮಾರು 2002ರಿಂದನೂ ಸಹ ನಾವು ಪರವಾನಗಿ ಭೂಮಾಪಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. 2002ರಿಂದ ಅಂದ್ರೆ ಸರ್ಕಾರಿ ಭೂಮಾಪಕರನ್ನ ಯಾವ ತರ ತಗೊಂತಾರ ನಮ್ಮ ಲೈಸೆನ್ಸ್ ಸರ್ವೆನ ಅದೇ ರೀತಿ ಟ್ರೈನಿಂಗ್ ಕೊಟ್ಟು ಎಕ್ಸಾಮ್ ಮಾಡಿ ಅದ್ರಲ್ಲಿ ಪಾಸ್ ಆದವ್ರಿಗೆ ಮಾತ್ರ ಲೈಸೆನ್ಸ್ ಕೊಟ್ಟು ಕೆಲಸ ಮಾಡಿಸ್ಕೊತಾ ಇದ್ದಾರೆ. 2002ರಿಂದನೂ 23 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ಹಂತವಾಗಿ ಹೋರಾಟ ಮಾಡ್ತಾ ಇದ್ವಿ. 403 ಇತ್ತು, 800 ಚಿಲ್ಲರೆ ಆಯ್ತು, ಈಗ 1000 ದಿನ ಕೊಟ್ಟಿದ್ದಾರೆ. ಬಟ್ ಈ ಕೆಲಸ ಮಾಡ್ತಾರೆ, ನಾವು ಮಾಡಿರೋ ಕೆಲಸಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಆಮೇಲೆ ಸೇವಾ ಭದ್ರತೆ ಇಲ್ಲ. ಸರ್ಕಾರಿ ಭೂಮಾಪಕರು ಏನು ಕೆಲಸ ಮಾಡ್ತಾರೋ ಅದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಈ ಸೊತ್ತಾಗ್ಲಿ, ಲೆವೆನಿ ಆಗಲಿ, ತತ್ಕಲ್ ಪೊಡಿ ಆಗಿರಲಿ, ಅದ್ಬಸ್ ಆಗಿರಲಿ, ಕೆರೆ ಅಳತೆಗಳಾಗಿರಲಿ, KEBದಾಗಿರ್ಲಿ, ದರ್ಖಾಸ್ತ್ ಪೊಡಿ ಆಗಿರ್ಲಿ, ಪ್ರತಿಯೊಂದು ನಮ್ಮ ಹತ್ರ ಅವ್ರಿಗಿಂತ ಹೆಚ್ಚು ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಬಟ್ ಸೇವಾ ಭದ್ರತೆ ಇಲ್ಲ, ಬಾಂಧ್ ಜವಾನರಿಲ್ಲ. ನಮಗೆ ಭದ್ರತೆ ಇಲ್ಲ. ಒಂದು ಫೀಲ್ಡ್ ಹೋದ್ರೆ ಹೆಚ್ಚು ಕಡಿಮೆ ಆದ್ರೆ ಇಲ್ಲ, ನಮ್ಮ ಬಾಂಧ್ ಜವಾನರು ಕೊಟ್ಟಿಲ್ಲ. ನಮ್ಗೇನ ಫೀಲ್ಡಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರಿ ಭೂಮಿಯವ್ರಿಗೆ ಎಲ್ಲ ಸವಲತ್ತಿದೆ. ಬಟ್ ಅವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿ ಅವ್ರಿಗಿಂತ ಹೆಚ್ಚಾಗಿ ಪ್ರೋಗ್ರೆಸ್ ಕೊಟ್ಟರು ಅವ್ರು ಕೊಟ್ಟಿರ್ತಕ್ಕಂಥ 2% ನಮ್ಗೇನು ಕೊಟ್ಟಿಲ್ಲ. ಅದರಿಂದ ಸರ್ಕಾರಿ ಭೂಮಾಪಕರಿಗೆ ಯಾವ ತರ ಸೇವಾ ಭದ್ರತೆ ಕೊಡ್ತಾರೋ ಅದೇ ರೀತಿ ನಮ್ಗೆ ಕೊಡಬೇಕು. 23 ವರ್ಷದಿಂದ ಹೋರಾಟ ಮಾಡಿರೋದ್ರಿಂದ ಒಂದು ಬಾರಿ ವಿಶೇಷ ನೇಮಕಾತಿಯಲ್ಲಿ ಎಲ್ಲಾರನ್ನೂ ಸರ್ಕಾರಕ್ಕೆ ಕಾಯಂ ಮಾಡ್ಕೋಬೇಕು. ಇಲ್ಲ ಅದು ಲೇಟ್ ಆಗುತ್ತೆ ಅಂದ್ರೆ ಕನಿಷ್ಠ ವೇತನ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆದ್ರೂ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮನವಿ ಪತ್ರ ನೀಡಲು ಬಂದಿದ್ದೀವಿ ಸರ್.